ಮೊದಲನೇದಾಗಿ ನಾನು ಅನಿಲ್ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇವರು ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ. ಅದು ಏನಪ್ಪ ಅಂತ ಹೇಳಿದ್ರೆ, ಗಣ್ಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಕಿರುತೆರೆ ಅಥವಾ ಬೆಳ್ಳಿತೆರೆಯಲ್ಲಿ ನಟನೆ ಮಾಡಿದಂತಹ ವ್ಯಕ್ತಿಗಳಾಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಈ ಥರ ಎಲ್ಲರನ್ನೂ ಕೂಡ ಒಂದುಗೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವ ಥರ ಅಂದರೆ, ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋ ಮುಖಾಂತರ ಅವರು ಒಂದು ಜನಗಳ ಸ್ನೇಹವನ್ನು ಬೆಳೆಸ್ತಾ ಇದ್ದಾರೆ. ಇದು ಅವರ ಒಂದು ದೊಡ್ಡ ಗುಣ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಅವರು ಕನ್ನಡ ಚಲನಚಿತ್ರವನ್ನು ನೋಡಿ ಮತ್ತು ಅದನ್ನು ಬೆಳೆಸಿ ಅಂತ ಕೂಡ ಹೇಳ್ತಾರೆ ಅವರು. ಅದೊಂದು ಒಳ್ಳೆಯ ವಿಷಯ. ಮತ್ತು ಇನ್ನೊಂದು ಹವ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಅವರು ಈ ಪಿಕ್ಚರ್ ನೋಡಿದ ನಂತರ ನಾವುಗಳೆಲ್ಲ ಏನು ಮಾಡ್ತೀವಿ, ಟಿಕೆಟನ್ನು ಬಿಸಾಕ್ತೀವಿ. ಬಟ್ ಇವರು ಅದನ್ನು ಮಾಡಿಲ್ಲ. ಅವ್ರನ್ನ ಸಂಗ್ರಹಣೆ ಮಾಡಿ ಒಂದು ಫೈಲನ್ನು ಮಾಡಿ ಇಟ್ಕೊಂಡಿದ್ದಾರೆ. ಇವರ ಒಂದು ಹವ್ಯಾಸಕ್ಕೆ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು. ಕನ್ನಡದ ಬಗ್ಗೆ ಇರುವಂಥ ಅಭಿಮಾನ ನಮಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ಇವರು ಈಗ 500ನೇ ಬರ್ತಡೇ ಹತ್ತತ್ರ ಬರ್ತಿದ್ದಾರೆ. ಇದು 492ನೇ ಬರ್ತಡೇನ ಇವತ್ತು ನಂದು ಆಚರಣೆ ಮಾಡಿದ್ದಾರೆ. ಇನ್ನು ಒಂದು 7-8 ಬರ್ತಡೇ ಇದೆ. 500ನೇ ಬರ್ತಡೇ ಆಗುವಂಥ ವ್ಯಕ್ತಿ ಯಾರು ಅಂತ ನೋಡೋ ಒಂದು ಖುಷಿ, ಕುತೂಹಲ ನಮಗೆಲ್ಲ ಇದೆ. ದೇವರು ಅವರಿಗೆ ಇನ್ನೂ ಆರೋಗ್ಯ, ಆಯಸ್ಸು ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಇದರ ಜೊತೆಗೆ ಈ ಒಂದು ಸ್ನೇಹ ಮಿಲನದ ಜೊತೆಗೆ ಒಂದು ಸೋಷಲ್ ವರ್ಕ್ ಅಂದರೆ ಸಮಾಜ ಸೇವೆಯನ್ನು ಕೂಡ ಮಾಡಲಿ ಅಂತಂದೇಳಿ ನಾನು ಆಶಿಸ್ತೇನೆ. ಅದಕ್ಕೋಸ್ಕರ ಇನ್ನೊಂದು ಸಲ ನಾನು ಅವರಿಗೆ ದೇವರು ಆರೋಗ್ಯ, ಆಯಸ್ಸು ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಅವರು ಮತ್ತು ಅವರ ಮಗಳು, ಅವರ ಅಮ್ಮ ಎಲ್ಲರೂ ಚೆನ್ನಾಗಿರಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಥ್ಯಾಂಕ್ ಯು ಅನಿಲ್ ಸರ್.